ಅದ್ಧೂರಿಯಾಗಿ ನಡೆದ ತಿಪಟೂರು ರೋಟರಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ. ತುಮಕೂರು ಜಿಲ್ಲೆ ತಿಪಟೂರು ನಗರದ ಶ್ರೀ ಗುರು ಕನ್ವೆನ್ಷನ್ ಹಾಲ್ನಲ್ಲಿ ತಿಪಟೂರು ರೋಟರಿ ಸಂಸ್ಥೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ನೂತನ ಅಧ್ಯಕ್ಷರಾಗಿ ಗವಿಯಣ್ಣ ಅಧಿಕಾರ ಸ್ವೀಕರಿಸಿದರು. ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಗವಿಯಣ್ಣ ಮಾತನಾಡಿ, ರೋಟರಿ ಸಂಸ್ಥೆ ಜಗತ್ತಿನಾದ್ಯಂತ ಸಮಾಜ ಸೇವೆ ಮಾಡುವ ಮೂಲಕ ಸೇವಾ ಮನೋಭಾವ ಉಳ್ಳವರಿಗೆ ಉತ್ತಮ ವೇದಿಕೆ ನೀಡಿದೆ. ಅತ್ಯಂತ ಬಡ ಕುಟುಂಬದಲ್ಲಿ ಬೆಳೆದ ನಾನು ರೋಟರಿಯಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಅವಕಾಶ ಕಲ್ಪಿಸಿರುವುದಕ್ಕೆ ಹೆಮ್ಮೆ ಎನಿಸುತ್ತದೆ. ರೋಟರಿ ಸಂಸ್ಥೆ ಸಮಾಜಮುಖಿಯಾಗಿ ಮಾನವೀಯ ನೆಲೆಗಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದು, ನಾವು ಸಂಪಾದಿಸಿದ ಗಳಿಕೆಯಲ್ಲಿ ಸಮಾಜಕ್ಕೆ ವಿನಿಯೋಗಿಸುವ ಮೂಲಕ ಸೇವೆ ಮಾಡುವ ಅವಕಾಶ ದೊರೆಯುತ್ತದೆ. ತಿಪಟೂರು ರೋಟರಿ ಸಂಸ್ಥೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡುವ ಜೊತೆಗೆ ಬಡವರ ಆರೋಗ್ಯ ಸೇವೆಗೆ ಒತ್ತು ನೀಡಿತು. ಮಾರನಗೆರೆ ಅಭಿವೃದ್ಧಿಪಡಿಸಿ ಜಲಮೂಲಗಳ ಕಾರ್ಯಕಲ್ಪಕ್ಕೆ ಮುಂದಾಗಿರುವುದು ಉತ್ತಮ ಕೆಲಸ. ಕೃಷ್ಣ ಪ್ರಸಾದ್ ಹಾಗೂ ವಿನೀತಾರವರು ಉತ್ತಮ ಕೆಲಸ ಮಾಡಿದ್ದು, ಹಿಂದಿನಿಂದಲೂ ನಡೆದುಕೊಂಡು ಬಂದ ಮೇಲ್ಪಂಕ್ತಿಯಂತೆ ಉತ್ತಮವಾಗಿ ಕೆಲಸ ಮಾಡುವುದಾಗಿ ತಿಳಿಸಿದರು. ಜಿಲ್ಲಾ ಪಾಲಕರಾದ ಎಸ್ ಮಹದೇವ ಪ್ರಸಾದ್ ಮಾತನಾಡಿ, ರೋಟರಿ ಸಂಸ್ಥೆ ಸೇವೆ ಮಾಡಲು ಉತ್ತಮ ಅವಕಾಶ ನೀಡುತ್ತದೆ. ಪಲ್ಸ್ ಪೋಲಿಯೋ ಯಶಸ್ವಿಯಲ್ಲಿ ಸರ್ಕಾರಗಳೊಂದಿಗೆ ಕೈಜೋಡಿಸಿ ಯಶಸ್ಸು ಗಳಿಸಿದೆ. ಭಾರತದಲ್ಲಿ ನಮ್ಮ ಸಂಸ್ಥೆ ಆರೋಗ್ಯ ಸೇವೆ, ಶೈಕ್ಷಣಿಕ ನೆರವು ನೀಡುವ ಜೊತೆಗೆ ನೀರಿನ ಅಗತ್ಯತೆ ಅರಿವು ಮೂಡಿಸುವ ಜೊತೆಗೆ ಮಳೆ ನೀರು ಕೊಯ್ಲು, ಜನಮೂಲಗಳ ರಕ್ಷಣೆಗೆ ಆದ್ಯತೆ ನೀಡುತ್ತಿದೆ. ಕೋಟಿ ವೃಕ್ಷ ಅಭಿಯಾನ ಆಯೋಜಿಸಿದೆ. ಸಸ್ಯಗಳನ್ನು ಬೆಳೆಸಿ ಸಂರಕ್ಷಣೆ ಮಾಡುವ ಜೊತೆಗೆ ಬಡವರ ಜಮೀನಿನಲ್ಲಿ ರೋಟರಿ ಸಂಸ್ಥೆಯಿಂದ ತೆಂಗಿನ ಸಸಿ ಬೆಳೆಸಿ ನಿರ್ವಹಣೆ ಮಾಡುವ ಜೊತೆಗೆ ಪ್ರಬುದ್ಧವಾದಾಗ ರೈತರಿಗೆ ನೀಡುವ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಾಲಕರಾದ ಎಸ್ ಮಹದೇವ ಪ್ರಸಾದ್, ಜಿಲ್ಲಾ ಕಾರ್ಯದರ್ಶಿ ಬಿಳಿಗೆರೆ ಶಿವಕುಮಾರ್, ನಿಕಟಪೂರ್ವ ಅಧ್ಯಕ್ಷರಾದ ಕೃಷ್ಣ ಪ್ರಸಾದ್, ನಿಕಟಪೂರ್ವ ಕಾರ್ಯದರ್ಶಿ ವನಿತಾ ಪ್ರಸನ್ನ, ರೋಟರಿ ನೂತನ ಕಾರ್ಯದರ್ಶಿ ಡಿ ಅಶೋಕ್ ಕುಮಾರ್, ರೋಟರಿ ಪಬ್ಲಿಕ್ ಇಮೇಜ್ ಡೈರೆಕ್ಟರ್ ಪ್ರಕಾಶ್ ಕ್ಯಾತನಹಳ್ಳಿ ಮುಂತಾದವರು ಉಪಸ್ಥಿತರಿದ್ದರು. ಈಗ ನಾವು ಸಾಕಷ್ಟು ಸೇವಾ ಕಾರ್ಯಗಳು ಮಾಡ್ತಾ ಇದ್ದೀವಿ. 80 ಕೋಟಿ, 90 ಕೋಟಿ, 100, 110 ಕೋಟಿ ಎಲ್ಲ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಮುಖ್ಯವಾದ ಫೋಕಸ್ ಏರಿಯಾ ಬಂದು ನಮ್ಮ ಪೀಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ಅಂತ ಇದೆ. ಅದರಲ್ಲಿ ನಾವೇನು ಮಾಡ್ತಾ ಇಲ್ಲ. ಪ್ರತಿಯೊಂದು ದಿವಸ ನಾವು ಬರೀ ವೈರತ್ವದ ಮೆಸೇಜ್ನೇ ನೋಡ್ತಾ ಇದ್ದೀವಿ. ನಾವು ವಾಟ್ಸಪ್ ಓಪನ್ ಮಾಡಿದ್ರೆ ಅವ್ರು ಹೀಗಂದ್ರು, ಇವ್ರು ಹೇಗಂದ್ರು, ಹಾಗಂದ್ರು, ಹೀಗಂದ್ರು ಅಂತ ಬರ್ತಾ ಇರುತ್ತೆ ಮೆಸೇಜು. ಬರೀ ಹೇಟ್ರೇಟ್ ಮೆಸೇಜೇ ಇರುತ್ತೆ, ಒಬ್ಬರನ್ನೊಬ್ಬರು ದ್ವೇಷ ಮಾಡೋ ಮೆಸೇಜೇ ಇರುತ್ತೆ. ನಾವು ಈ ವರ್ಷ ರೊಟೇರಿಯನ್ಸ್ ಆಗಿ ಪೀಸ್ನ ಹಬ್ಬಬೇಕು ಅಂತ ನಾವು ಈ ವರ್ಷ ಪ್ಲಾನ್ ಮಾಡಿದ್ದೀವಿ. ಬೆಂಗಳೂರಲ್ಲಿ ಫೆಬ್ರವರಿ 22, 23 KTPO ಅಂತ ಇದೆ, ಕರ್ನಾಟಕ ಟ್ರೇಡ್ ಪ್ರಮೋಷನಲ್ ಆರ್ಗನೈಸೇಷನ್ ಅಂತ. ಅಲ್ಲಿ ನಾವು ಸೌತ್ ಏಷ್ಯಾ ಇಂಟರ್ನ್ಯಾಷನಲ್ ಪೀಸ್ ಕಾನ್ಫರೆನ್ಸ್ ಅಂತ ಮಾಡ್ತಾ ಇದ್ದೀವಿ. ಎಲ್ಲ ಸೌತ್ ಏಷ್ಯನ್ ಕಂಟ್ರೀಸ್ ಯಾರಾದ್ರೆ 8 ಕಂಟ್ರೀಸ್ ಅವರಲ್ಲೆಲ್ಲ ಪಾರ್ಟಿಸಿಪೇಟ್ಸ್ ಇರ್ತಾರೆ. ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕೂಡ, ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರು ಕೂಡ ನಮ್ಮ ಜೊತೆಗಿರ್ತಾರೆ. ಸ್ಟೇಟ್ ಗೌರ್ಮೆಂಟ್ ಕೂಡ ಇದರಲ್ಲಿ ನಾವು ಬರಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಮುಖ್ಯವಾಗಿ ನಮ್ಮ ಅದಿತಿ ಕೇಜ್ ಅಂತ ಕೇಳಿರ್ಬೋದು ನಾವು. 3 ಸಲ ಈಸ್ ಅ ಗ್ರಾಮಿ ಅವಾರ್ಡ್ ವಿನ್ನರ್.